नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर. In my previous videos, I was discussing about different types of scans, different scanning techniques on patients. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಸಮಥಿಂಗ್ ಅಬೌಟ್ PABC ಅಂದರೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್. ಏನಪ್ಪ ಇದು ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಅಂದರೆ ಪ್ರೆಗ್ನೆನ್ಸಿಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಾ, ಪ್ರೆಗ್ನೆನ್ಸಿಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಾ, ಆ ಥರ ಅಲ್ಲ. ಪ್ರೆಗ್ನೆನ್ಸಿಯಲ್ಲಿ ಒಂದೊಂದ್ಸಲಿ ಕ್ಯಾನ್ಸರ್ ಇರುತ್ತೆ, ಅದು ಡಿಟೆಕ್ಷನ್ ಎಲ್ಲ ಕಷ್ಟ ಇರುತ್ತೆ. ಸೊ ಹಾಗಾಗಿ ಇದನ್ನು ಸೆಪ್ರೇಟ್ ಎಂಟಿಟಿ ಥರ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ. ಆದರೆ ಪ್ರೆಗ್ನೆನ್ಸಿಯಿಂದಾಗಿ ಇದು ಕ್ಯಾನ್ಸರ್ ಬಂದಿದೆ ಅಂತ ಅರ್ಥ ಅಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂದರೆ ಮಕ್ಕಳಾಗದೇ ಇರೋರಿಗೆ ಬೇರೆ ಬೇರೆ ಹಾರ್ಮೋನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅವರಿಗೆಲ್ಲ ಬ್ರೆಸ್ಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಕಾನ್ಫಿಗರೇಷನ್ ಇರುತ್ತೆ, ಎಂಗಾರ್ಜ್ಮೆಂಟ್ ಎಲ್ಲ ಇರುತ್ತೆ. ಅಡಿಷನಲಿ ಇನ್ಫರ್ಟಿಲಿಟಿ ಅಂತಂದರೆ ಅವರಿಗೆ ಬಾಡಿಯಲ್ಲಿ ಏನೋ ಹಾರ್ಮೋನಲ್ ಚೇಂಜಸ್ಸು, ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ಅಂಥವರಲ್ಲಿ ಇನ್ ಜನರಲ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಸ್ಲೈಟ್ಲಿ ಮೋರ್ ಇರುತ್ತೆ. ಅಂದರೆ ನಾರ್ಮಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಇದ್ದಿರುತ್ತೆ. ಒಂದು ಅವರಿಗೆ ಡಿಲೇಡ್ ಆಗಿ ಮಕ್ಕಳಾಗಬಹುದು, ಅಥವಾ ಮಕ್ಕಳು ಆಗದೇ ಇರ್ಬೋದು, ತುಂಬ ವರ್ಷಗಳಿಂದ ಮಕ್ಕಳು ಆಗದೇ ಇರ್ಬೋದು. ಹಾಗಾಗಿ IVF ಇರ್ಬೋದು, ಅಥವಾ ಎನಿ ಅದರ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ಗೆ ಮೊರೆ ಹೋಗಿ ಅವರು ಮಕ್ಕಳನ್ನು ಮಾಡಿಸ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಇದು ಪ್ರೆಗ್ನೆನ್ಸಿ ಅಸೋಸಿಯೇಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ಈ ಥರ ಕೇಸಸ್ಸಲ್ಲಿ ಸ್ವಲ್ಪ ಜಾಸ್ತಿ ಕಾಮನಾಗಿ ಕಂಡುಬರುತ್ತೆ ಕಂಪೇರ್ ಟು ನಾರ್ಮಲ್ ಪ್ರೆಗ್ನೆನ್ಸೀಸ್. ಹಾಗೆ ಅಂತ ಮಾತ್ರಕ್ಕೆ IVF ಕೊಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಪ್ಪ, ಇಲ್ಲ ಆ ಥರ ಅಲ್ಲ. ಇನ್ ಜನರಲ್ IVF ಆ ಥರ ಮಾಡಿಸ್ಕೊಳ್ಳೋಂತಹ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಇನ್ಹರೆಂಟ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಓಕೆ, ಇವಾಗ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ಏನಕ್ಕೆ ಇದು ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಅಂತ ಏನು ಕರೆದಿದ್ದಾರೆ? ಏನಕ್ಕೆ ಅಂತಂದರೆ, ಒಂದು, ಇದು ಡಿಟೆಕ್ಟ್ ಮಾಡೋದು ಕಷ್ಟ. ಸೆಕೆಂಡ್ ಥಿಂಗು, ಮೆನಿ ಟೈಮ್ಸ್ ಅದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಬರುತ್ತೆ. ನಂಬರ್ 3, ಮೂರನೇದೇನಪ್ಪ ಅಂತಂದರೆ ವಿಚಾರ, ಇಮಿಡಿಯೇಟ್ಲಿ ಕಂಡುಹಿಡಿದ ತಕ್ಷಣ ನಾವು ಏನು ಮಾಡಲಿಕ್ಕೆ ಆಗದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಒಂದು, ಏನಕ್ಕೆ ಕಷ್ಟ ಡಿಟೆಕ್ಟ್ ಮಾಡೋದು? ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಏನಂತೆ ಮಗುವಿನ ಸ್ತನಗಳು, ಮಗುವಿನ ಫೀಡಿಂಗ್ಗೆ ಅಂದರೆ ಮಗು ಡೆಲಿವರಿ ಆದಮೇಲೆ ಫೀಡ್ ಮಾಡಬೇಕಲ್ಲ, ಹಾಗಾಗಿ ತಾಯಿಯ ಬ್ರೆಸ್ಟ್ಸ್ ಪ್ರಿಪೇರ್ ಆಗ್ತಾ ಇರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅದರಲ್ಲಿ ಮಿಲ್ಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಅದೆಲ್ಲ ದೊಡ್ಡದಾಗ್ತಾ ಇರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಬ್ರೆಸ್ಟ್ದು ಡೆನ್ಸಿಟಿ ತುಂಬ ಜಾಸ್ತಿ ಇದ್ದಿರುತ್ತೆ. ಒಂದು. ಸೆಕೆಂಡ್ ಥಿಂಗ್, ಜನರಲಿ ಇವರೆಲ್ಲ ಅರೌಂಡ್ 40 ಇಯರ್ಸ್ ಅಥವಾ ಲೆಸ್ ದ್ಯಾನ್ 40 ಇಯರ್ಸ್ ಆಫ್ ಏಜ್ ಇರ್ತಾರೆ. ಹಾಗಾಗಿ ಇನ್ ಜನರಲ್ ಅವ್ರದ್ದು ಬ್ರೆಸ್ಟ್ ಸ್ವಲ್ಪ ಜಾಸ್ತಿ ಡೆನ್ಸಿಟಿ ಇದ್ದಿರುತ್ತೆ. ಹಾಗಾಗಿ ಇದೆರಡರ ಕಾರಣಗಳಿರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಒಳಗಡೆ ಇದ್ರೂ ನಾರ್ಮಲ್ ಅವ್ರಿಗೆ ಪ್ಯಾಲ್ಪೇಷನಲ್ಲಿ ಗೊತ್ತಾಗದೇ ಇರಬಹುದು. ಮತ್ತು ಸ್ಕ್ಯಾನಿಂಗ್ ಮಾಡಿದ್ರೆ ಮ್ಯಾಮೋಗ್ರಫಿ ಮಾಡೋ ಹಾಗಿಲ್ಲ. ಯೂಶ್ವಲಿ ನಾವು ಸ್ಕ್ರೀನಿಂಗ್ ಅಂತ ಮಾಡೋದಿಲ್ಲ ಪ್ರೆಗ್ನೆನ್ಸಿ ಇರುವಾಗ, ಮ್ಯಾಮೋಗ್ರಫಿ, ಎಕ್ಸ್ರೇ ಮ್ಯಾಮೋಗ್ರಫಿ ಮಾಡೋದಿಲ್ಲ. ನೆಕ್ಸ್ಟು, ಅಲ್ಟ್ರಾಸೌಂಡ್ ಮಾಡಿದಾಗಲೂ ಇದು ತುಂಬ ಚಿಕ್ಕದಿತ್ತು ಅಂತಂದರೆ ಕಂಡುಹಿಡಿಯೋದು ಕಷ್ಟ. ಯಾಕೆಂದರೆ ಬ್ರೆಸ್ಟು ಇಟ್ಸೆಲ್ಫ್ ತುಂಬ ದೊಡ್ಡದಿರುತ್ತೆ, ದಪ್ಪ ಇರುತ್ತೆ, ಮತ್ತು ಗ್ಲ್ಯಾಂಡ್ಸ್ ಎಲ್ಲ ಎಂಗಾರ್ಜ್ ಆಗಿರುತ್ತೆ. ಸೊ ಹೀಗಿರುವಾಗ ಹೇಗೆ ಕಂಡುಹಿಡಿಯೋದು? ಹೇಗೆ ಅಂತಂದರೆ, ಯೂಶ್ವಲಿ ನಾವು ರುಟೀನ್ ಅಲ್ಟ್ರಾಸೌಂಡ್ ಮಾಡಿದಾಗ ಬ್ರೆಸ್ಟ್ಸ್ ಅಲ್ಟ್ರಾಸೌಂಡ್ ಅಂತ ಫಾರ್ ವಾಟ್ ಎವರ್ ರೀಸನ್ ಒಂದು ಸ್ಮಾಲ್ ಲೀಷನ್, ಸಸ್ಪಿಷಿಯಸ್ ಲೀಷನ್ ಅಂತ ಕಂಡುಹಿಡಿದ್ರೆ ಅದನ್ನು ಬಯಾಪ್ಸಿ ಮಾಡಬೇಕಾಗುತ್ತೆ. ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಮಾಡಬೇಕಾಗುತ್ತೆ. ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಮಾಡಿದರೆ ಆಮೇಲೆ ಅದನ್ನು ಕ್ಯಾನ್ಸರ್ ಅಂತ ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕ್ವಶನ್ ಬರುತ್ತೆ. ಇವಾಗ ಸಪೋಸ್ 12th, 14th, 16th ವೀಕು ಆ ಥರ ಟೈಮಲ್ಲಿ ಪೇಷಂಟಿಗೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ಡೈಲಮಾ ಏನು ಮಾಡೋದು? ಮಗು ಡೆಲಿವರಿ ಆಗೋ ತನಕ ವೆಯ್ಟ್ ಮಾಡೋದಾ, ಅಥವಾ ಸರ್ಜರಿ ಮಾಡಿಬಿಟ್ಟು ಆಮೇಲೆ ಡೆಲಿವರಿ ಮಾಡೋದಾ? ಸೊ ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಯೂಸ್ ಮಾಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಮಗುವಿಗೆ ಏನು ರಿಸ್ಕ್ ಇರುತ್ತೆ, ಅನಸ್ತೇಷಿಯಾ ರಿಸ್ಕ್ ಏನಾರ ಇದೆಯಾ, ಅಥವಾ ತಾಯಿಗೆ ಏನು ರಿಸ್ಕ್ ಇರುತ್ತೆ, ಹಾಗೆ ಬಿಟ್ಟರೆ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ಒಂದು ಕಾರಣ, ಸೊ ಡಿಟೆಕ್ಟ್ ಮಾಡೋದು. ಸೆಕೆಂಡ್ ಥಿಂಗ್, ಬಿಕಾಸ್ ಅದು ಚಿಕ್ಕ ಲೀಷನ್ ಇದ್ದಾಗ ಡಿಟೆಕ್ಟ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ಮೆನಿ ಟೈಮ್ಸ್ ಅದು ಡಿಟೆಕ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ, ಅಂದರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ ಓವರ್ ಆಲ್ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ಅದು ಪ್ರೆಗ್ನೆನ್ಸಿಯಲ್ಲಿ ಟೈಮಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ರೀತಿಯ ಬ್ರೆಸ್ಟ್ ಕ್ಯಾನ್ಸರು. ಅದು ಸೇಮ್ ಆ್ಯಸ್ ಅದರ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆಲ್ಸೋ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಚಾಲೆಂಜಸ್ ಡಿಫ್ರೆಂಟ್ ಇರೋದ್ರಿಂದ ಅದನ್ನ ಒಂದು ಸಪ್ರೇಟ್ ಕ್ಯಾಟಗರಿ ಅಂತ ಮಾಡಿದ್ದೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಈ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಬ್ರೆಸ್ಟಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀಷನ್ಸ್ ಕಾಣಿಸಿದ್ರೆ, ಅಂದರೆ ಟ್ಯೂಮರ್ ಇದ್ದರೆ ಅದನ್ನು ಇವ್ಯಾಲ್ಯೂಟ್ ಮಾಡೋಕ್ಕೆ MRI ಮಾಡಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, MRI ಮಾಡುವಾಗ ಒಂದು ಪೇಷಂಟಿಗೆ ಉಲ್ಟಾ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ನಂಬರ್ 2, ಕಾಂಟ್ರಾಸ್ಟ್ ಇಂಜೆಕ್ಷನ್ ಅಂತ ಒಂದು ಕೊಡ್ತೀವಿ, ಗೆಡಲ್ನಿಯಮ್, ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಓವರ್ ಆಲ್ ಇಮೇಜಿಂಗಲ್ಲಿ ನಮಗೆ ಸ್ವಲ್ಪ ಲ್ಯಾಕ್ಯುನೆ ಅಂತಂದರೆ
ಕಮ್ಮಿ ಇರುತ್ತೆ, ಅಂದರೆ ಡಿಫಿಷಿಯನ್ಸಿ ಇದ್ದಿರುತ್ತೆ. ಹಾಗಾಗಿ ಒಂದು ಡಿಟೆಕ್ಟ್ ಮಾಡೋದು ಕಷ್ಟ, ಸೆಕೆಂಡು ಡಿಟೆಕ್ಟ್ ಮಾಡುವಂಥದ್ದು ಲೇಟ್ ಆಗ್ಬೋದು, ಥರ್ಡ್ ಕ್ಯಾರೆಕ್ಟರೈಸೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಇವೆಲ್ಲ ಕಾರಣಗಳಿಂದ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಒಂದು ಸೆಪ್ರೇಟ್ ಕ್ಯಾಟಗರಿ ಮಾಡಿದ್ವಿ. ಡಿಟೆಕ್ಟ್ ಮಾಡೋದಕ್ಕೆ ಒಂದು ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಇರಬೇಕು. ಅಲ್ಟ್ರಾಸೌಂಡ್ ಮೇನ್ ಸ್ಟೇ ಇರುತ್ತೆ ಡಯಾಗ್ನೋಸ್ ಮಾಡೋದಕ್ಕೆ. ಅಲ್ಟ್ರಾಸೌಂಡಲ್ಲಿ ಡಾಪ್ಲರ್ ಹಾಕೋಬೋದು, ಏನು ಹಾರ್ಮ್ ಆಗಲ್ಲ. ಇಲಾಸ್ಟೋಗ್ರಫಿ ಯೂಸ್ ಮಾಡ್ಬೋದು, ಅದರಲ್ಲೂ ಏನೂ ಹಾರ್ಮ್ ಆಗಲ್ಲ. ಬಯಾಪ್ಸಿ, ಅಲ್ಟ್ರಾಸೌಂಡ್ ಗೈಡ್ ಬಯಾಪ್ಸಿ ಮಾಡ್ಬೋದು, ಅದರಲ್ಲೂ ಏನೂ ಹಾರ್ಮ್ ಆಗಲ್ಲ. ಆದರೆ ಮ್ಯಾಮೋಗ್ರಫಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ. ಮತ್ತು ಮಾಡಿದ್ರು ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ಮಾಡಿದ್ರು ಅಬ್ಡಾಮಿನಲ್ ಶೀಲ್ಡ್ ಅಂತ ಲೆಡ್ ಶೀಲ್ಡ್ ಹಾಕ್ಬಿಟ್ಟು ಬೇಬಿಗೆ ರೇಡಿಯೇಷನ್ ಆಗದೇ ಇರೋ ಥರ ಮಾಡಬೇಕಾಗತ್ತೆ. ಸೊ ಈಗೆಲ್ಲ ಹಲವಾರು ಚಾಲೆಂಜಸ್ ಇರೋದ್ರಿಂದ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ಸೆಪ್ರೇಟ್ ಎಂಟಿಟಿ ಅಂತ ಕಾಲ್ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೆಳೆಯರೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಇದೇ ತರಹ ಬೇರೆ ಯಾವುದಾರ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.